ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮೋನಿಶಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಿವಗಂಗೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾನು ನೋಡಿಲ್ಲ, ಹೋಗೋಣ ಅಂತ ಹೊರಟಿದ್ದೀವಿ. ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದ್ದೀವಿ. ಈಗ ಹೋಗಬೇಕು. ಅಮ್ಮ ಆಲ್ರೆಡಿ ಕೆಳಗಡೆ ಇದ್ದಾಳೆ. ಬನ್ನಿ ಹೋಗೋಣ. ಬ್ರೌನಿ ಕುತ್ಕೊಂಡಲ್ಲೇ ರೆಡಿ ಆಗಿಬಿಟ್ಟಿದ್ದಾಳೆ. ಬ್ರೌನಿ ಆ್ಯಂಡ್ ಮೋನಿಶಾ. ಚಲೋ 33 ಕಿಲೋಮೀಟರ್ ತೋರಿಸ್ತಿದೆ ಗಾಯ್ಸ್. ಸ್ವಲ್ಪ ದೂರನೇ ಹೊರಡ್ತಾ ಇದ್ದೀವಿ ನಮ್ಮ ಮನೆಯಿಂದ. 33 ಕಿಲೋಮೀಟರ್ ತೋರಿಸ್ತಿದೆ. ಬಂದಿದ್ದೀವಿ. ಗಾಡಿ ನಿಲ್ಸೋಕೆ ಅಲ್ಲಿವರೆಗೂ ಹೋಗ್ತಾ ಇದ್ದಾಳೆ. ಬ್ರೌನಿ ಬೇರೆ ಕರ್ಕೊಂಬಂದಿದ್ದೀವಿ. ಒಳಗಡೆ ಹೋಗೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ. ಅಮ್ಮು, ನಾನು ಇದನ್ನು ನೋಡಿದ್ದೀನಿ. ನಾನು ಇಲ್ಲಿಗೆ ಬಂದಿದ್ದೀನಿ, ನನಗೆ ನೆನಪಿದೆ. ಅಲ್ಲಿಗೆ ಬ್ರೌನಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮಮ್ಮ ಏನು ಮಾಡೋದು ಗೊತ್ತಾ ಗೈಸ್, ಫೋನ್ನ ಗಾಡಿ ಮೇಲೆ ಹಂಗೆ ಬಿಟ್ಬಿಟ್ಟು ಬಂದವ್ರೆ. ನಾವು ಆಗಲೇ ಇಲ್ಲಿಗೆ ಬಂದಿದ್ದೀವಿ ದೇವಸ್ಥಾನದ ಹತ್ರ. ಬ್ರೌನಿದ ಬಿಡಮ್ಮ ಹೋಗ್ಲಿ ಕುಡೀಲಿ. ಬ್ರೌನಿನ ಕಚ್ಚಕ್ಕೆ ಬರ್ತಾ ಇತ್ತು. ತಗೋ ಇನ್ನೊಂದು ಬಾಟ್ಲು ಅಲ್ಲಿ. ಗೈಸ್ ನೋಡಿ, ಮೆಟ್ಲು ಹತ್ಬೇಕು ಇವಾಗ. ಎಲ್ಲಾದ್ರೂ ಮೆಟ್ಲು ಹತ್ತದಂದು ಇರೋದು. ಇಷ್ಟಕ್ಕೆ ಸುಸ್ತಾಯಿತು. ದೊಡ್ಡದಾಯ್ತು ಬಾ ಹೊಲ್ ನೀರು ಗೈಸ್. ಸುಸ್ ಮಾಡ್ತಾಳೆ ಗೈಸ್. ಹೊಡಿಯಲಿ ಬ್ರೌನಿ. ಹೆಂಗೆ ಹತ್ತುತ್ತೀನ ನೋಡ್ತೀನಿ, ಎಷ್ಟು ಫಾಸ್ಟಾಗಿ ಹತ್ತುತ್ತೀರ. ನೈಸ್, ಸೂಪರ್. ಬಾಬ್ರಾನಿ ಇನ್ನು ಮುಕ್ಕಾಲು ಭಾಗ ಇದೆಯಂತೆ. ಇಲ್ಲಿ ಅಂಗಡಿಯವರೆಲ್ಲ ಇಷ್ಟು ದೂರ ಬಂದಿಟ್ಟಾರಲ್ಲ. ಇಲ್ಲೆಲ್ಲ ಲೈಟ್ ಇಲ್ಲ. ಕಾಡು ಪ್ರದೇಶದಲ್ಲಿ ಬಂದಂಗೆ ಆಗುತ್ತಷ್ಟೇ. ಆಲ್ಮೋಸ್ಟ್ ಇಷ್ಟು ದೂರ ಬಂದ್ಬಿಟ್ಟಿದ್ದೀವಿ ನಾವು. ಈಗಲೇ ಟೈಮ್ ಎಷ್ಟಾಗೈತೆ? ಇನ್ನೂ ಹೋಗಬೇಕು. ಫುಲ್ಲು ಫ್ಲಾಟ್ ಬ್ರೌನಿ. ಅಮ್ಮನೇನು ನೋಡಿರಿ ಗೈಸ್, ಹತ್ತಿದ್ದೀವಿ. ಇನ್ನು ಸ್ವಲ್ಪ ದೂರ ಇದೆ. ಬ್ರೌನಿ ಸುಸ್ತಾಗ್ಬಿಟ್ಟವಳೆ ಗೈಸ್. ಬ್ರೌನಿ ಸುಸ್ತಾಗ್ಬಿಟ್ಟವಳೆ ಗೈಸ್. ಹೊಲ್ಕಲ್ ತೀರ್ಥಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮ ಬರಲಿಲ್ಲ, ಬ್ರೌನಿ ಒಳಗಡೆ ಬಿಡಲಿಲ್ಲ. ಏನು ಹಾಕ್ಬೇಕು? ಕೈ ಹಾಕ್ಬೇಕಾ? ನನಗೆ ಅಟ್ಕ ಸಿಗ್ತಾ ಇಲ್ಲ, ಸಿಗ್ಲಿಲ್ಲ. ಬನ್ನಿ ಈ ಕಡೆ ಬನ್ನಿ. ಇನ್ನು ಸ್ವಲ್ಪ ಕೈ ಹಾಕಿ ಬರುತ್ತೆ. ಫುಲ್ ಹಾಕಿ ಹಾಕಿ ಮಾ ಏನು ಭಯ ಹಾಕ್ರಿ ಅಂತ. ಒಂದ್ಸಲ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಲ್ಲ ಅಷ್ಟೇ ಬಿಡಿ. ಬನ್ನಿ, ಅವ್ರು ಯಾರಿಗಾನ ಸಿಕ್ಕಿದ್ರೆ ಕೊಡ್ತಾರೆ. ಬನ್ನಿ. ಏನು ಅಂತ? ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ. ಗೈಸ್, ಒಳಕಲ್ ತೀರ್ಥಕ್ಕೆ ಬಂದಿದ್ದೀವಿ. ಇಲ್ಲಿ ನನಗೆ ನೀರು ಸಿಗಲಿಲ್ಲ. ಅಮ್ಮ ಹೋಗಿದ್ದಾಳೆ, ನೋಡೋಣ ಅವಳಿಗೆ ಸಿಗುತ್ತೆ ಏನೋ ಅಂತ. ಫುಲ್ಲು ಟಾಪಿಗೆ ಬಂದಿದ್ದೀನಿ. ಬ್ರೌನಿ ಬಿದೋಗ್ತೀಯ ಬಾಯಿ ಕಡೆಗೆ. ನಾನು ಹೋಗಿದ್ದೆ ಗೈಸ್, ನನಗೆ ಸಿಗಲಿಲ್ಲ, ಬೇಜಾರಾಯಿತು. ಅಂದರೆ ಹೈಟ್ ಇರಬೇಕು, ಕೈ ಉದ್ದ ಇದ್ದರೆ ಮಾತ್ರ ಬರೋದು, ಇಲ್ಲಾಂದರೆ ಬರಲ್ಲ. ನೋಡಿ, ಒಳಕಲ್ ತೀರ್ಥದಿಂದ ಇಷ್ಟು ಹೈಟ್ ಕಾಣಿಸುತ್ತೆ. ಇನ್ನು ಟೈಮ್ ಐತೆ, ಮೇಲೆ ಹೋಗೋಕ್ಕಾಗಲ್ಲ, ಹತ್ತಕ್ಕೂ ಆಗಲ್ಲ. ಆಲ್ರೆಡಿ ಸೋತೋಗ್ಬಿಟ್ಟಿದ್ದೀವಿ.
ಇನ್ನು 1/2 ಅವರ್ ಆಗುತ್ತಂತೆ, ಹೋಗೋಕ್ಕಾಗಲ್ಲ. ನೋಡೋಣ ಗೈಸ್, ಹೋಗ್ತಾ ಇದ್ದೀವಿ. ಅಂದರೆ ನಾವು ಮೇಲೆಗಡೆಗೆ ಫುಲ್ಲು ಟಾಪ್ ಹತ್ರ ಹೋಗಬೇಕು ಅಂದರೆ ಇನ್ನು 2 ಅವರ್ಸ್ ಆಗುತ್ತೆ. ನಾವು ಅಲ್ಲಿ ಹೋಗೋ ಅಷ್ಟೊತ್ತಿಗೆ 7 o'clock ಆಗುತ್ತೆ. ಆಮೇಲೆ ಅಲ್ಲಿ ಹತ್ತಕ್ಕೂ ಆಗಲ್ಲ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ಹೊಲ್ಕಳ ಹತ್ರ ಹೋಗಿದ್ವಿ, ಸಾಕು ಅಂತ ಹೋಗ್ತಾ ಇದ್ದೀವಿ. ಬ್ರೌನಿ ಬೇರೆ ಇದ್ದಾಳೆ ತಾನೇ ಇದ್ದೀವಿ. ಯಾಕೆ ಇಲ್ಲಿ ಕುಂತಿದ್ದೀರಾ? ಬರಲ್ವಾ ಬ್ರೌನು? ಬರಲ್ವಮ್ಮ? ಬ್ರೌನಿಗೆ ಹೊಟ್ಟೆ ಹಸ್ಬಿಟ್ಟೈತೆ. ಯಾಕೆ ಬೇಕಿತ್ತು ಬ್ರೌನು ನಿನಗೀಗೆ? ಹಾಂ, ಇಳಿಯೋದೇ ಕಷ್ಟ, ಹತ್ತೋದು ಕಷ್ಟ ಅಮ್ಮ. ಅಷ್ಟು ಡೌನ್ ಇಳಿಬೇಕು ನಾವು. ಗೈಸ್, ಬರ್ಬೇಕಾದ್ರೆ ನಾವು ಈ ಕಡೆ ಬಂದಿರಲಿಲ್ಲ, ಹೋಗ್ಬೇಕಾದ್ರೆ ಈ ಕಡೆ ಬಂದಿದ್ದೀವಿ, ತೋರಿಸ್ಕೊಂಡು ಹೋಗೋಣ ಅಂತ. ವಾವ್, ಸೂಪರಾಗಿ ಐತೆ ಗೈಸ್. ಹಳೆ ಕಾಲದ್ದು ದೇವಸ್ಥಾನ, ತುಂಬ ಚೆನ್ನಾಗಿದೆ. ವಾವ್, ದೇವರೇ ಒಳ್ಳೇದು ಮಾಡಪ್ಪ, ತುಂಬ ಚೆನ್ನಾಗೈತೆ. ಅಮ್ಮ ಒಂದು ವಿಡಿಯೋ ಮಾಡೆ ಇಲ್ಲಿ ತಗೋ. ಏಯ್, ಹೊರಗಡೆ ಫೋಟೋ ತೆಗಿಯೋಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ. ಗರ್ಭಗುಡಿಯಿಂದ ಆಚೆ ಬಂದಿದ್ದೀವಿ, ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದು ಬಸವಣ್ಣ, ತುಂಬ ಚೆನ್ನಾಗೈತೆ ಗೈಸ್ ದೇವಸ್ಥಾನ. ಎಲ್ಲಿದ್ದೀಯಮ್ಮ? ಬುಜ್ಜಿ, ನಿನ್ನನ್ನು ಬಿಡಲ್ಲ ಕಣಪ್ಪ ಒಳಗಡಿಕೆ. ಬಾ ಹೋಗೋಣ ಬಾ ಮಗನಿ. ನೋಡಿದ್ವಲ್ಲ ನಾವು ದೇವಸ್ಥಾನ, ದೇವ್ರನ್ನ ನೋಡಿದ್ವಿ ನಾವು. ಏನು ಮಾಡಲ್ಲ ಬನ್ನಿ. ಬಾಟಲು ಚಿನಿ, ಬಾಟಲು ಎಲ್ಲಿಟ್ಟೆ? ಹಾಂ, ಕ್ಯಾಪ್ ಓಪನ್ ಮಾಡ್ಕೊಂಡು ಕುಡ್ದಿರುತ್ತಾ? ಲಾಸ್ಟ್ವರೆಗೂ ಹತ್ತಕ್ಕಾಗಲಿ, ಯಾಕೆಂದರೆ ಬ್ರೌನಿ ಬೇರೆ ಕರ್ಕೊಂಡು ಹೋಗಿದ್ವಿ, ಹತ್ತಕ್ಕಾಗಲಿಲ್ಲ. ಆದಷ್ಟು ಟ್ರೈ ಮಾಡಿ ನಾವು ಹೋದ್ವಿ ಗೈಸ್. ಅಲ್ಲಿಂದಲೂ ನೆನ್ಕೊಂಬಂದ್ವಿ. ಬ್ರೌನಿನೂ ನೆಂದಿದ್ದಾಳೆ ನೋಡಿ, ಒರೆಸ್ಬಿಟ್ಟು ಕೂರಿಸಿದ್ದೀನಿ ಬಿಸ್ಕೆಟ್ ಕೊಟ್ಟು. ನಾವಂತೂ ಫುಲ್ಲು ನೆಂದೋಗ್ಬಿಟ್ಟಿದ್ವಿ, ನಾನು ಅಮ್ಮನೂ. ಅಲ್ಲಿ ತಿನ್ನೋಕ್ಕೂ ಏನೋ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ, ಅದು ಏನೂ ತಿನ್ನೋಕ್ಕಾಗಲಿಲ್ಲ. ಏಕೆಂದರೆ ಮಳೆ ಎಲ್ಲ ಜೋರು ಬರ್ತಿತ್ತು. ನಮ್ಮ ಏರಿಯಾದಲ್ಲಿ ಮಳೆ ಸ್ಟಾಪ್ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಡ್ರೈ ಆಗೈತೆ. ಆಲ್ರೆಡಿ ತಲೆ ನೋಯ್ತೈತೆ. ಅವಳು ಪಕೋಡ ಬೇಕು ಅಂತ ಹೇಳಿದ್ಲು, ಪಕೋಡ ಕೊಡಿಸ್ದೆ. ಪಕೋಡ ಮತ್ತು ಸಮೋಸ ಬೇಕು ಅಂತ ಹೇಳಿದ್ಲು. ಪಕೋಡನೂ ಸಮೋಸನೂ ಕೊಡಿಸಿದ್ದೀನಿ, ತಿಂದು. ಆಯ್ತಾ ಬ್ರೂನು? ತಿಂದಾಯ್ತಾ? ಅಷ್ಟೇ, ಎಲ್ಲ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಗೈಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಗುಡ್ ನೈಟ್, ಬಾಯ್. ಈ ಕಡೆ ಎಲ್ಲ ಭಯ ಆಗ್ತೈತೆ, ಬೇಡ ನೋಡಿ. ಎಲ್ಲ ಶಾದ್ರಂದ್ರೆ ಗಿಡಗಳೆಲ್ಲ ಐತೆ. ಮೇ ಬಿ ಆ ಕಡೆ ರೋಡ್ ಇರ್ಬೋದು, ಯಾರೂ ಹೋಗ್ತಿಲ್ಲ. ಬಟ್ ನಾನು ಹೋಗಲ್ಲ, ನನಗೂ ಭಯ. ಆಲ್ಮೋಸ್ಟ್ ಕೆಳಗಡೆ ಇದ್ದಾರೆ ಅಮ್ಮನೂ ಬ್ರೌನಿ. ನಾವು ಇವಾಗ ಹೋಗೋಣ ಗೈಸ್. ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಶಿವನ್ ನೋಡಿ, ಶಿವಪ್ಪನೂ ಇಲ್ಲೇ ಇದ್ದಾರೆ. ಕಂಪ್ಲೀಟ್ ಎಲ್ಲ ಮುಗೀತು.
ಚೆನ್ನಾಗಿ ದರ್ಶನ ಎಲ್ಲ ಆಯಿತು, ಚೆನ್ನಾಗಿ ಎಂಜಾಯ್ ಮಾಡ್ದು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಸಿಗೋಣ ಗೈಸ್. ನಾಯಿ ಬ್ರೌನಿ ಕಚ್ಚೋಕ್ಕೆ ಬರ್ತೈತದು, ಭಯನೇ ಆಗೋಯ್ತು. ಗಾಡಿ ತೊಗೊಂಬರ್ತಾ ಇದ್ದಾಳೆ. ಈಗ ಹೊರಡೋದು ಮನೆಗೆ. ಸಿಕ್ಸ್ 30 ಆಗಿದೆ ಆಲ್ರೆಡಿ. ಹೆಲ್ಮೆಟ್ ಎತ್ಕೊಳಮ್ಮ, ನಾನು ಹಿಡ್ಕೊತೀನಿ. ಅಲ್ಲೋಡ ನಾಯಿ ಬ್ರೌನಿನ ಕಚ್ಚಕ್ಕೆ ಬಂತು. ಅಲ್ಲಿ ಇದು ಬರ್ತೈತೆ, ಸೈಡಿಗೆ ಬಾ, ಆಟೋ ಬರ್ತೈತೆ, ಲಗೇಜ್ ಆಟೋ. ಸರಿ ಆಯಿತು, ಎತ್ಕೊ. ಹೊತ್ತಮ್ಮ ನೀನು ಇದೆಯಾ? ಅಲ್ಲೇ ಕುಚ್ಚಮ್ಮ, ಕುಚ್ಚಲ್ಲೇ. ನೋಡಿ ಗಾಯ್ಸ್, ನಮ್ಮ ಬ್ರೌನಿ ಎಷ್ಟು ಚೆನ್ನಾಗಿ ಕುತ್ಕೊಂತಾಳೆ ಗಾಡೀಲಿ. ಎಲ್ಲ ಚೆನ್ನಾಗಿತ್ತು ಗೈಸ್, ತುಂಬ ಚೆನ್ನಾಗೈತೆ ದರ್ಶನ. ಈಗ ಹೊರಡ್ತಾ ಇದ್ದೀವಿ. 7 ಆಗಿದೆ ಆಲ್ರೆಡಿ. ಮನೆಗೆ ಹೋಗೋಕೆ 1 ಅವರ್ ಆಗುತ್ತೆ. ನಾವು ಗಾಡಿ ಓಡಿಸೋದ್ರಲ್ಲಿ 1 ಅವರ್ ಆಗುತ್ತೆ ಮನೆಗೆ ಹೋಗೋದಕ್ಕೆ. ಸಿಗ್ತೈತೆ, ಹೋಗ್ತಾ ಏನಾದ್ರು ತಿನ್ಕೊಂಡು ವಿಡಿಯೋನ ಮನೆಗೆ ಹೋಗಿ ಎಂಡ್ ಮಾಡ್ತೀನಿ. ಮನೆಗೆ ಹೋಗೋವರೆಗೂ ಎಂಡ್ ಮಾಡಲ್ಲ. ಚೆನ್ನಾಗಿತ್ತು. ನಾವು ಲಾಸ್ಟ್ವರೆಗೂ ಹತ್ತಕ್ಕಾಗಲಿ, ಯಾಕೆಂದರೆ ಬ್ರೌನಿ ಬೇರೆ ಕರ್ಕೊಂಡು ಹೋಗಿದ್ವಿ, ಹತ್ತಕ್ಕಾಗಲಿಲ್ಲ. ಆದಷ್ಟು ಟ್ರೈ ಮಾಡಿ ನಾವು ಹೋದ್ವಿ ಗೈಸ್. ಅಲ್ಲಿಂದಲೂ ನೆನ್ಕೊಂಬಂದ್ವಿ. ಬ್ರೌನಿನೂ ನೆಂದಿದ್ದಾಳೆ ನೋಡಿ. ಒರೆಸ್ಬಿಟ್ಟು ಕೂರಿಸಿದ್ದೀನಿ ಬಿಸ್ಕೆಟ್ ಕೊಟ್ಟು. ನಾವಂತೂ ಫುಲ್ಲು ನೆಂದೋಗ್ಬಿಟ್ಟಿದ್ವಿ, ನಾನು ಅಮ್ಮನೂ. ಅಲ್ಲಿ ತಿನ್ನೋಕ್ಕೂ ಏನೋ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಅದು ಏನೂ ತಿನ್ನೋಕ್ಕಾಗಲಿಲ್ಲ, ಏಕೆಂದರೆ ಮಳೆ ಎಲ್ಲ ಜೋರು ಬರ್ತಿತ್ತು. ನಮ್ಮ ಏರಿಯಾದಲ್ಲಿ ಮಳೆ ಸ್ಟಾಪ್ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಬರೋಷ್ಟೊತ್ತಿಗೆ ಸ್ವಲ್ಪ ಡ್ರೈ ಆಗೈತೆ. ಆಲ್ರೆಡಿ ತಲೆ ನೋಯ್ತೈತೆ. ಅವಳು ಪಕೋಡ ಬೇಕು ಅಂತ ಹೇಳಿದ್ಲು, ಪಕೋಡ ಕೊಡಿಸ್ದೆ. ಪಕೋಡ ಮತ್ತು ಸಮೋಸ ಬೇಕು ಅಂತ ಹೇಳಿದ್ಲು. ಪಕೋಡನೂ ಸಮೋಸನೂ ಕೊಡಿಸಿದ್ದೀನಿ. ತಿಂದು ಆಯ್ತಾ ಬ್ರೂನು? ತಿಂದಾಯ್ತಾ? ಅಷ್ಟೇ, ಎಲ್ಲ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಗೈಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಗುಡ್ ನೈಟ್, ಬಾಯ್ ಬಾಯ್.